ನಾನು ಬಿ ನಾಗರಾಜ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಶುಗರ್ ವರ್ಕರ್ಸ್ ಫೆಡರೇಷನ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ನಾವು ಇವತ್ತಿನ ಪ್ರಮುಖ ಬೇಡಿಕೆ ಏನಂದರೆ, ನಾವು ಆಡಳಿತ ಮಂಡಳಿ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಆದರೂ ಇಷ್ಟೇ, ನಮ್ಮದು ವೇಜ್ ಬೋರ್ಡನ್ನು 90ರಿಂದ ಇಲ್ಲಿವರೆಗೆ 7 ವೇಜ್ ಬೋರ್ಡ್ ಆಗಿದೆ. ಅದರ ವೇತನ ಪರಿಷ್ಕರಣೆ ಎಲ್ಲ ಆಗ್ತಿತ್ತು. 7ನೇ ವೇಜ್ ಬೋರ್ಡ್ಗೆ ನಮ್ಮ ಆಡಳಿತ ಮಂಡಳಿಯವರು 10 ಕಾರ್ಖಾನೆಯವರು ಹೋಗಿ ಒಂದು ಸ್ಟೇ ಮಾಡಿಸಿದ್ದಾರೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ. ನಮ್ಮ 79 ಕಾರ್ಖಾನೆಗಳಲ್ಲಿ 80,000 ಕಾರ್ಮಿಕರನ್ನು ಜಾಸ್ತಿ ಕೆಲಸ ಮಾಡ್ತೀವಿ. ಅದರಲ್ಲಿ ಈಗ ಅವರು 10 ಕಾರ್ಖಾನೆಯವರು ಹೋಗಿ ಒಂದು ಸ್ಟೇ ಮಾಡಿದ್ದಾರೆ. ಆ 7ನೇ ವೇತನ ಮಂಡಳಿ ಒಂದು ಆದೇಶ ಮಾಡಿದ್ದಾರೆ ಸರ್ಕಾರ. ಆ ವಿರುದ್ಧ ಅವರು ಸ್ಟೇ ತಗೊಂಡಿರೋದ್ರಿಂದ 13 ಕಾರ್ಖಾನೆ ಕೊಟ್ಟಿದ್ದಾರೆ, ಉಳಿಕೆ ಯಾರು ಕೊಟ್ಟಿಲ್ಲ. ಈಗ ನಮಗೆ ಸತತವಾಗಿ 18ನೇ ಇಸ್ವಿಯಿಂದ ಇಲ್ಲಿವರೆಗೆ 7 ವರ್ಷ 8 ವರ್ಷದವರೆಗೂ ನಮಗೆ ನಮ್ಮ ವೇಜ್ ಬೋರ್ಡ್ ನಮ್ಮದು ವೇತನ ಪರಿಷ್ಕರಣೆ ಆಗಲಿ ಇನ್ನೊಂದಾಗಲಿ ಆಗಿಲ್ಲ. ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗಿದೆ. ಆ ವೇಜ್ ಬೋರ್ಡ್ ಕಾನ್ಸ್ಟಿಟ್ಯೂಟಲ್ಲಿ ನಮ್ಮ ಕಾರ್ಮಿಕ ಸಚಿವರೇ ಅಧ್ಯಕ್ಷರು. ಅದಕ್ಕೆ ನಮ್ಮ ಸಕ್ಕರೆ ಸಚಿವರು ಉಪಾಧ್ಯಕ್ಷರು. ಈಗ ತಾನೇ ಬಂದಿದ್ರು ಅವರು. ಸಂತೋಷ್ ಲಾಡ್ ಅವರು ಅಧ್ಯಕ್ಷರು ನಮ್ಮ ತ್ರಿಪಕ್ಷೀಯ ವೇತನ ಸಮಿತಿಗೆ, ಸಕ್ಕರೆ ಸಚಿವರು ಉಪಾಧ್ಯಕ್ಷರು. ಈಗ ನಾವು ಅವ್ರ ಹತ್ರ ಮನವಿ ಮಾಡಿದ್ದೀವಿ. ನಮ್ಮ ಮನವಿ ಇಷ್ಟೇ, ತಕ್ಷಣದಲ್ಲಿ ನಾವು ಕೋರ್ಟ್ಗೆ ಹೋಗಿ, ಅದು ಸರ್ಕಾರನ ಪ್ರತಿವಾದಿ ಮಾಡಿರೋದು, ನಾವು 4ನೇವರು ಅಷ್ಟೇ. ಸರ್ಕಾರಕ್ಕೆ ಅವರು ಭಾಳ ಧಿಕ್ಕಾರ ಮಾಡಿದ್ದಾರೆ. ಆದಷ್ಟು ಬೇಗ ಅದನ್ನು ತೆರವುಗೊಳಿಸ್ಬೇಕು. ಅದನ್ನು ಕೊಡಿಸಿ ಆ 7ನೇ ವೇತನ ಮಂಡಳಿಲಿ ಬಂತಕ್ಕಂಥ ವೇತನ ನಮಗೆ ಹೆಚ್ಚಳನ ನಮ್ಮ ಕಾರ್ಮಿಕರಿಗೆ ಕೊಡಬೇಕು. 1ನೇದು. 2ನೇದು 8ನೇ, ಅದು 2022 ಮಾರ್ಚ್ಗೆ ಮುಗಿದೋಯ್ತದು. 2022 ಏಪ್ರಿಲಿಂದ ಈ 26 ಮಾರ್ಚ್ವರೆಗೆ ನಮ್ಮದು 8ನೇ ವೇತನ ಸಮಿತಿ ರಚನೆ ಆಗಿದೆ. ಅದಕ್ಕೂ ಅಧ್ಯಕ್ಷರು ಕಾರ್ಮಿಕ ಸಚಿವರು, ಉಪಾಧ್ಯಕ್ಷರು ನಮ್ಮ ಸಕ್ಕರೆ ಸಚಿವರು. ಅದು ಇನ್ನೊಂದು 6-7 ತಿಂಗಳು ಮುಗಿದೋಯ್ತು ಆ ಪೀರಿಯಡು. ಮತ್ತು ಮೀಟಿಂಗ್ ಅಂತೂ ಶುರುವೇ ಆಗಲಿಲ್ಲ. ಹಾಗಾಗಿ ನಾವು ಇನ್ನು ತಾಳ್ಮೆ ವಹಿಸೋಕ್ಕಾಗಲ್ಲ ಅಂಥೇಳಿ, ಹೆಂಗೂ ಇಲ್ಲಿ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಪ್ರಥಮವಾಗಿ ಮೊದಲನೇ ಇಲ್ಲಿ ಒಂದು ಪ್ರತಿಭಟನೆ ಇವತ್ತು ಈ ಮೂಲಕ ತೋರಿಸಿದ್ದೀವಿ. ಎಷ್ಟು ಜನ ಭಾಗಿಯಾಗಿದ್ದೀರಿ ಸರ್? ಈಗ ನಾನು ಸುಮಾರು ಇಲ್ಲಿ ನಮ್ಮ 30 ಕಾರ್ಖಾನೆ ವತಿಯಿಂದ ನಾವೆಲ್ಲ ಕಾರ್ಮಿಕ ಲೀಡರ್ಗಳು ಮಾತ್ರ ಕರೆಸಿದ್ದೀವಿ. ಇಲ್ಲಿ ಎಲ್ಲ ಯೂನಿಯನ್ ಲೀಡರ್ಸ್ ನಮ್ಮ ಮೆಂಬರ್ಗಳು ಎಲ್ಲ ಭಾಗವಹಿಸಿದ್ದಾರೆ. ಸುಮಾರು ಕನಿಷ್ಠ ಒಂದು 500 ಜನ ಎಲ್ಲ ಒಟ್ಟೋಗಿದ್ದಾರೆ. ಏನಂದ್ರು ಸರ್? ಈಗ ಸಂಬಂಧಪಟ್ಟ ಸಚಿವರಿಗೆ ಕೊಟ್ವಿ. ಅವ್ರು ಏನು ಹೇಳ್ತಾರೆ, ನೀವು ಇಲ್ಲ ನಾವು ಅವರು ಒಪ್ಕೊಂಡ್ರು, ಎಲ್ಲ ನಿಮ್ಮ ಮೀಡಿಯಾದವ್ರ ಎದುರಿಗೂ ಒಪ್ಕೊಂಡ್ರು. ನಮಗಿನ್ನ ಕಾರ್ಖಾನೆ ಮಾಲೀಕರೇ ಭಾಳ ಜೋರಿದ್ದಾರೆ ಅಂತ. ಕಾರಣ ಆದರೂ ಇಷ್ಟೇ ಸರ್, ಈಗ ಇತ್ತೀಚೆಗೆ ಯಾಕೆ ಈ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಸಕ್ಕರೆ ಕಾರ್ಖಾನೆಗಳ ಮಾಲೀಕತ್ವ ಎಲ್ಲ ಈಗ ಖಾಸಗಿಯವರು, ಈಗಿನ ರಾಜಕಾರಣಿಗಳು ಬಂದಿದ್ದಾರೆ. ಒಬ್ಬೊಬ್ಬ ಮಂತ್ರಿ 3-4 ಫ್ಯಾಕ್ಟ್ರಿ ಮಾಡಿದ್ದಾರೆ, MP ಮಾಡಿದ್ದಾರೆ, MLA ಮಾಡಿದ್ದಾರೆ. ಈಗ ಅವ್ರಿಗೆ ಸರ್ಕಾರದ ಮೇಲೆ ಯಾವ ರೀತಿಯ ಅವ್ರ ಮೇಲೆ ಇವ್ರಿಗೆ ಕಂಟ್ರೋಲೇ ಇಲ್ಲ. ಸರ್ಕಾರದ ಆದೇಶಗಳಿಗೆ ಅವ್ರು ಗೌರವನೇ ಕೊಡ್ತಿಲ್ಲ. ಇಲ್ಲೂ ಕೂತಿರ್ತಾರೆ ಅಲ್ಲ, ಅವರು ಕಾನ್ಸ್ಟಿಟ್ಯೂಷನಲ್ಲಾಗಿ ಬಂದಿದ್ದಾರೆ. ಸರ್ಕಾರಿ ಆದೇಶನ ಅವರೇ ಅಧಿಕಾರ ಮಾಡ್ತಾರೆ. ನಮ್ಮ ಕಾರ್ಮಿಕರನ್ನ ಭಾಳ ಶೋಷಣೆ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಹೇಳಿದ್ದೀವಿ, ನವೆಂಬರ್ ಜನ ಕಾರ್ಮಿಕರಿಗೆ ಈ ಒಂದು ಸವಲತ್ತುಗಳು ಸಿಗಬೇಕಾಗಿ ಸರ್? 80 ಓವರ್ ಆಲ್ ಸ್ಟೇಟಲ್ಲಿ 7